ದಾಂಡೇಲಿ ನಗರದ ಹಳಿಯಾಳ ರಸ್ತೆಯ ನಿವಾಸವೊಂದರ ಮೇಲ್ಛಾವಣಿಗೆ ಬೃಹತ್ ಮರದ ಕೊಂಬೆ ಬಿದ್ದು ಮನೆಯೊಳಗೆ ಮಲಗಿದ್ದ ವೃದ್ಧೆಯ ತಲೆಗೆ ಗಾಯವಾಗಿರುವ ಘಟನೆ ಶನಿವಾರ ನಡೆದಿದೆ. ಗಾಯಗೊಂಡ ವೃದ್ಧೆಯನ್ನು ಬಿಬಿ ಜಹೇರಾ ಎಂದು ಗುರುತಿಸಲಾಗಿದೆ. ಘಟನೆಯ ಸಮಯದಲ್ಲಿ ಅವರು ಮನೆಯಲ್ಲಿ ನಿದ್ರಿಸುತ್ತಿದ್ದರು. ಮನೆ ಹಿಂಭಾಗದಲ್ಲಿದ್ದ ಬೃಹತ್ ಮರದ ಕೊಂಬೆ ಕಾಯಕ್ಕೆ ಮುರಿದು ಬಂದು ಮನೆಯ ಶೀಟ್ ಚಾವಣಿಯನ್ನು ಒಡೆದು ಒಳಗೆ ಬಿದ್ದಿದೆ. ಪರಿಣಾಮವಾಗಿ ಕೊಂಬೆ ಜಹೇರಾ ಅವರ ತಲೆಗೆ ತಾಗಿ ತೀವ್ರ ಗಾಯವಾಗಿದೆ. ಮನೆಯವರು ತಕ್ಷಣ ಅವರನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಗಾಯಾಳುವಿನ ಪುತ್ರ ಮೆಹಬೂಬ್ ಕಾಕರ್ ಅವರು ಅರಣ್ಯ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಮಾರು 5-6 ತಿಂಗಳ ಹಿಂದೆ ಈ ಮರ ಅಪಾಯಕಾರಿಯಾಗಿದೆ ಎಂದು ಗಮನಕ್ಕೆ ತಂದು ಅರಣ್ಯ ಇಲಾಖೆಗೆ ಲಿಖಿತ ಮನವಿ ಸಲ್ಲಿಸಿದ್ದೆವು. ಮರ ತೆರವುಗೊಳಿಸುವಂತೆ ಮನವಿ ಮಾಡಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದು ಅವರು ದೂರಿದರು. ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇಂದು ನನ್ನ ತಾಯಿಯ ಜೀವಕ್ಕೆ ಅಪಾಯ ಬಂದಿದೆ. ನಮ್ಮ ಮನೆಯ ಪಕ್ಕದಲ್ಲಿರುವ ತೆಂಗಿನ ಮರವು ಚಾವಣಿಗೆ ಹಾನಿ ಮಾಡುತ್ತಿದೆ. ಮನೆಯಲ್ಲಿ ಸಣ್ಣ ಮಕ್ಕಳು ಮತ್ತು ವಯೋವೃದ್ಧರಿದ್ದಾರೆ. ಮುಂದೆ ಮತ್ತೊಂದು ಅನಾಹುತವಾದರೆ ಅದರ ಹೊಣೆ ಯಾರು ಎಂದು ಮೆಹಬೂಬಾ ಕಾಕರ ಪ್ರಶ್ನಿಸಿದ್ದಾರೆ. ಅಪಾಯಕಾರಿ ಸ್ಥಿತಿಯಲ್ಲಿರುವ ಮರಗಳನ್ನು ತಕ್ಷಣ ತೆರವುಗೊಳಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಮೆಹಬೂಬಾ ಕಾಕರ ಅವರು ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ. घर का थाली सीट को पड़कर या सीट को पड़े सुबह नींद में थे वो नींद में अचानक मुझे मालूम नहीं पढ़ने के बाद देखे तो खून सब भी ज्यादा चीज सर के ऊपर गिरा हो इधर ये साइड पूरा ऐसा मार लग के फट गया सर. उसके लिए आए स्पेशली. बहुत दिन से मैं भी उसका अर्जी डाल के रखा था डिपार्टमेंट में, बट वो मेरे को अभी तक उसका कटिंग का अर्जी दे नहीं, पेपर ही मिला नहीं मेरे. तो वो वजह से उसको कटिंग करने को ही मिला नहीं. मैं बोलते ही उनको कुछ ना कुछ बड़ा होता है सर उसमें, मेरे को उसका एक लेटर दो. तो बहुत बार मैं रिक्वेस्ट किया बट अभी तक भी पेपर मेरे को मिला नहीं. 7 महीने हो गया मैं देख उनको पेपर. मैं हर बार जाके रिक्वेस्ट ही किया उनको. वो बोल रहे मेरे को नहीं आगे से आना. हमको नहीं समझ में आ रहा वो साइन करने वाला किधर है. क्या उसको 3 महीना लगता है एक सिग्नेचर मारने को, क्या 6 महीना लगता है. हम लोग वो हमारा दिमाग वो काम नहीं कर रहा अभी तक. ಸೊ ಹಿಂಗೆ ಆಗಿದೆ. ಈಗ ನೋಡ್ರಿ ಈಗ ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ. ಅದು ಎಷ್ಟು ತಿಂಗಳಾಗಿತ್ತು ನೀವು ಅರಣ್ಯ ಅಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟು? ನಾವು ಫಸ್ಟ್ ಮಂತ್ ಕೊಟ್ಟಿದ್ದೆ ಸರ್. 8 ತಾರೀಕು 1ನೇ ಮಂತ್ ಕೊಟ್ಟಿದೆ. ಮತ್ತು ಬಾಂಡ್ ಬೇಕಂದ್ರೆ ಬಾಂಡ್ ಮತ್ತೆ ಅದನ್ನು ರೆಡಿ ಮಾಡಿಕೊಟ್ಟು ಬಂದೆ. ಈಗ ನೋಡಿದ್ರೆ ನಮ್ಮ ಪೇಷಂಟ್ ನೋಡ್ರಿ ಈಗ ಒಳಗಿದೆ, ಸ್ಟೀಚ್ ಎಲ್ಲ ಆಗಿದೆ. ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಾಕ್ತಾರೆ. ಡಾಕ್ಟರ್ ಬರಬೇಕು, ಭೇಟಿ ಮಾಡಬೇಕು. ಎಲ್ಲ ಟೆನ್ಷನ್ ಇದೆ. ನೀವೇನು ಹೇಳಕ್ ಬಯಸ್ತೀರಿ? ಏನದು ಕಟ್ ಮಾಡೋದಿದೆ ಸರ್ ನನ್ಗೆ. ಅದು ಏನ್ ನನ್ ಟೆನ್ಷನ್ ಇದೆ. ನಾವು ಸಣ್ಣ ಮಗುನು ಇರ್ತೀವಿ, ಮನೆ ಒಳಗೆ ಎಲ್ಲ ಮಕ್ಕಳು ಇರೋದು. ಅಲ್ಲೇ ಅವರು ಓದಾಕೆ ಅಲ್ಲೇ ಕುಂದಿರ್ತಾರೆ. ಚಲೋ ಆತು, ಏನಾಗ್ಲಿಲ್ಲ ಅವ್ರಿಗೆಲ್ಲ. ಈಗ ನೋಡಿದ್ರೆ ಎಲ್ಲ ಕಷ್ಟನೂ ಇದೆ ಅದು. ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.